ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಕೋಲಾರ ಲೋಕಸಭಾ ನೂತನ ಸಂಸದರಾದ ಮಲ್ಲೇಶ್ ಬಾಬುರವರು ಲೋಕಸಭಾ ಕ್ಷೇತ್ರಕ್ಕೆ ನೂತನ ಯೋಜನೆಗಳ ಭರವಸೆ. ಚಿಂತಾಮಣಿ ನಗರದ ಹೊರವಲಯದ ಕಡಪ ರಸ್ತೆಯಲ್ಲಿರುವ ಜೆಕೆ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಸಂಸದರಾದ ಮಲ್ಲೇಶ್ ಬಾಬು ಮತ್ತು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದ ಸಂಸದ ಮಲ್ಲೇಶ್ ಬಾಬುರವರು 2 ಜಿಲ್ಲೆಗಳಿಗೆ ನೀರಾವರಿ, ರಾಷ್ಟ್ರೀಯ ಹೆದ್ದಾರಿಗಳು, ರೈಲು ಸಂಚಾರ ವಿಸ್ತರಣೆ ಇನ್ನೂ ಹಲವಾರು ಯೋಜನೆಗಳ ಬಗ್ಗೆ ತಿಳಿಸಿಕೊಟ್ಟರು. ಬಜೆಟ್ ಸೆಷನ್ ಅಂದೇನಾಯ್ತು ಸುಮಾರು 4-5 ಸತಿ ಅವಾಗಲೇ ನಮ್ಮ ಸುಧಾಕರ್ ಅವರು ಮಾತಾಡ್ಬಿಟ್ಟಿದ್ದಾರೆ ನೀರಾವರಿ ಯೋಜನೆಗಳ ಬಗ್ಗೆ. ಕೃಷ್ಣಾ ನದಿ ನೀರು ಬೇಕೇ ಬೇಕು ಅಂತ ಗಲಾಟೆ ಮಾಡಿ ಹೇಳಿದ್ದಾರೆ. ಅದ್ರ ಜೊತೆ JDS ಪಾರ್ಟಿಯಿಂದ ನಾವು ಏನು ಮಾತಾಡಬೇಕು ಅಂದ್ರೆ ಬಜೆಟ್ ಮೇಲೆ ಬಗ್ಗೆ ಅದು ಅವತ್ತು ನಾನು ಮಾತಾಡಿದ್ದೀನಿ. ಕೃಷ್ಣಾ ನದಿ ಬೇಕೇ ಬೇಕು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅಂತ ಹೇಳಿದ್ದೀವಿ. ಇದ್ರ ಬಗ್ಗೆ ನಮ್ಮ ಸಿದ್ಲಘಟ್ಟ ಶಾಸಕರು ರವಿಯಣ್ಣ ಅವರು ಬಂದಾಗ ನಾವು ದೇವೇಗೌಡರ ಹತ್ರ ಹೋಗಿ ಮಾತಾಡಿದಾಗ ಒಂದಿಬ್ಬರು ಇಂಜಿನಿಯರ್ಸ್ ಹೆಸರು ಕೊಟ್ಟಿದ್ದಾರೆ ನಮಗೆ. ಅವ್ರ ಮುಖಾಂತರ ಒಂದು DPR ರೆಡಿ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಅದೊಂದು ಸುಧಾಕರ್ ಅಣ್ಣ ಬರೋಕ್ಕಾಗಲಿಲ್ಲ ದೇವೇಗೌಡರ ಮನೆಗೆ. ಈ ಒಂದು ವಿಚಾರ ಹೇಳಿದ್ದಾರೆ, 2 ಹೆಸರುಗಳು ಕೊಟ್ಟಿದ್ದಾರೆ. ಅದು ಅಣ್ಣಂದು ನಾವು ತಿಳಿಸಿ ಎಲ್ಲ ಸೆಷನ್ಸ್ ಎಲ್ಲ ಆದ್ಮೇಲೆ ಒಂದ್ಸತಿ ಆ ಇಂಜಿನಿಯರ್ಗಳಿಬ್ಬರನ್ನು ಕರೆಸಿ ಮಾತಾಡಿ ಮಾಡಬೇಕು ಅಂತ ಅದೊಂದಿದೆ. ಮತ್ತೆ ಜನವರಿ ಫೆಬ್ರವರಿ ಅಷ್ಟೊತ್ತಿಗೆ ಆ DPR ಸ್ವಲ್ಪ ರೆಡಿ ಮಾಡಿಸಿ ಅಂತ ಹೇಳಿದ್ದಾರೆ. DPR ಅಂದ್ರೆ ಅಫಿಷಿಯಲ್ ಆಗಲ್ಲ, ಯಾವ ಏನು ಎಲ್ಲಿದೆ ನೀರು ಏನು ತರಬಹುದು ಏನು ಅಂತ ಇಂಜಿನಿಯರ್ಗಳು ಇಟ್ಕೊಂಡು ಸ್ವಲ್ಪ ವ್ಯವಸ್ಥಿತವಾಗಿ ಮಾತಾಡಿದ್ರೆ ಆಮೇಲೆ ಈ ಇರಿಗೇಷನ್ ಮಿನಿಸ್ಟರ್ನವ್ರು ಮಾತಾಡ್ಬೋದು ಅಂತ ಹೇಳಿದ್ದಾರೆ. ಇಂಥ ಒಂದು ವಿಚಾರ ಈ ಕೃಷ್ಣಾ ನದಿ ನೀರು ಇದೆ. ಮತ್ತೆ ನಾನು ನನ್ನ ಏನು ಒಂದು ವ್ಯವಸ್ಥಿತವಾಗಿ ಏನು ನಾನು ಮಾತಾಡ್ಕೊಂಡು ಹೋಗ್ತಾ ಇದ್ದೀನೋ ರೈಲ್ವೆ ಮಿನಿಸ್ಟರ್ ಹತ್ರ ಆಗಲಿ, ಯಾಕಂದ್ರೆ ಕುಮಾರಣ್ಣ ಆಫೀಸ್ಗೆ ರೈಲ್ವೆ ಮಿನಿಸ್ಟರ್ ಬಂದಿದ್ರು. ಅದ್ರ ಜೊತೆ ನಮ್ಮ ಸೋಮಣ್ಣ ಅವರು ಇದ್ದಾರೆ, ಮಿನಿಸ್ಟರ್ ಆಫ್ ಸ್ಟೇಟ್ ಅವರು ಆಗಿದ್ದಾರೆ ರೈಲ್ವೇಸ್. ಇದ್ರ ಬಗ್ಗೆ ಮಾತಾಡುವಾಗ ನಾವು ಈ ಭಾಗದಿಂದ ಒಂದು ಟ್ರೈನ್ ಹೋಗುತ್ತೆ ಸುಮಾರು ಸಾಯಂಕಾಲ 8 ಗಂಟೆಗೆ ಚಿಂತಾಮಣಿ, ಶ್ರೀನಿವಾಸಪುರ, ಕೋಲಾರಕ್ಕೆ ಬಂದು ನಿಲ್ಲುತ್ತೆ. ಅದನ್ನ ಬಂಗಾರಪೇಟೆವರೆಗೂ ಸ್ಟಾಪ್ ಮಾಡಿ ಅಂತ ಹೇಳಿದ್ದಾರೆ, ಎಕ್ಸ್ಟೆಂಡ್ ಮಾಡಿ ಸ್ಟಾಪ್ ಮಾಡಿಸಿದೆ. ಯಾಕಂದ್ರೆ ಚೆನ್ನೈಗೆ ಮತ್ತೆ ತಿರುಪತಿಗೆ ಯಾರು ಹೋಗ್ತಾರೋ ಅದು ನಿಮ್ಮ ಮುಖಾಂತರ ನಿಮ್ಮ ಇಲ್ಲಿ ಒಂದು ವೇದಿಕೆ ಮುಖಾಂತರ ಬಂದಿತ್ತು ಒಂದು ಲೆಟ್ರು. ಆ ಲೆಟ್ರು ಕೊಟ್ಟಿದ್ದೀವಿ ಜನರಲ್ ಮ್ಯಾನೇಜರ್ ರೈಲ್ವೇಸ್ ಅವ್ರಿಗೆ. ಅದನ್ನ ಬಂಗಾರಪೇಟೆಗೆ ಎತ್ಕೊಂಡು ಹೋಗಿ ಅಲ್ಲಿ ಸ್ಟಾಪ್ ಮಾಡಿಸಿ ಅಂತ ಅದೊಂದು ಪ್ರಸ್ತಾವ ಇಟ್ಟಿದ್ದೀವಿ. ಅದ್ರ ಜೊತೆ ಈ ಏನು ಈ ನ್ಯಾಷನಲ್ ಹೈವೇಸ್ ಏನು ಮಾಡ್ತಾ ಇದ್ದಾರೆ, ಆಲ್ರೆಡಿ ಪ್ರಪೋಸಲ್ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಹತ್ರ ಇದೆ. ಕುಪ್ಪಂ ಟು ಬಾಗೇಪಲ್ಲಿ, KGF, ಬಂಗಾರಪೇಟೆ, ಕೋಲಾರ, ಚಿಂತಾಮಣಿ, ಬಾಗೇಪಲ್ಲಿ, ಇದನ್ನ ನ್ಯಾಷನಲ್ ಹೈವೇ ಅಪ್ಗ್ರೇಡ್ ಮಾಡಬೇಕು ಅಂತ ಹೇಳಿದ್ವಿ. ನ್ಯಾಷನಲ್ ಹೈವೇ ಅಲ್ಲಿ 42 ಇದೆ, ಇಲ್ಲಿ ನ್ಯಾಷನಲ್ ಹೈವೇ 44 ಬರುತ್ತೆ. ಇದನ್ನ ಅಪ್ಗ್ರೇಡ್ ಮಾಡಿ ಅಂತ ಹೇಳಿದ್ವಿ. ಅದ್ರ ಜೊತೆ ಹೊಸಕೋಟೆ ಟು ಮದನಪಲ್ಲಿ ಇದನ್ನು ಮಾಡಬೇಕು ಅಂತ ಹೇಳಿದ್ವಿ. ಇವೆಲ್ಲ ನಾನು ಮತ್ತೆ ಕುಮಾರಣ್ಣ ಇಬ್ರು ಹೋಗಿ ನಿತಿನ್ ಗಡ್ಕರಿ ಸಾಹೇಬರು ಮಾತಾಡಿದಾಗ ಈ 2 ವಿಚಾರಗಳು ಹೇಳಿ ಬಂದಾಗ ಈ ಬಜೆಟ್ ಅಲ್ಲಿ ಆದ್ಮೇಲೆ ಒಂದು ಸತಿ ನಾವು ತಗೊಂಡು ಮಾತಾಡಿ ಇದನ್ನ ಎಷ್ಟು ಬೇಗ ಆಗುತ್ತೋ ಅಷ್ಟು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಮ್ಮ ಇತಿಮಿತಿಯಲ್ಲಿ ಏನಿದೆ ಈ 2 ತಿಂಗಳಲ್ಲಿ, ಯಾಕಂದ್ರೆ ಸಂಸತ್ನಾಗಿ ನಾನು 2 ತಿಂಗಳಾಗಿ ಆ 2 ತಿಂಗಳಲ್ಲಿ 1 ತಿಂಗಳು ಆಗಿ ಸುಮಾರು ಇದರಲ್ಲೇ ಇದ್ದೀವಿ, ಸೆಷನ್ಸ್ ಎಲ್ಲ ನಡೀತಾ ಇದೆ. ಯಾಕಂದ್ರೆ ನಾವಿನ್ನ ಇಲ್ಲಿ ಬಂದು ಯಾರನ್ನೂ ಕರೆಕ್ಟಾಗಿ ನೋಡಿಲ್ಲ, ವ್ಯವಸ್ಥೆಗಳು ನೋಡಿಲ್ಲ. ಅಂದ್ರೆ ನಾವು ಏನು ಅಫಿಷಿಯಲ್ಸ್ ಇದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಅವನ್ನೆಲ್ಲ ಮಾತಾಡಿ ಒಂದು ವ್ಯವಸ್ಥಿತವಾಗಿ ಎಲ್ಲ ಮಾಡಕ್ ಸಿದ್ಧವಾಗಿದ್ದೀವಿ. ಅಣ್ಣವರು ಹೇಳ್ದಂಗೆ ಬರೀ ರೋಡ್ಸು ಮತ್ತೆ ರೈಲ್ವೆ ಮಾತಾಡಿಲ್ಲ. MSME ಅಂತ ಒಂದು ಲೋನ್ ಇದೆ, ಅದು 10 ಲಕ್ಷದಿಂದ 20 ಲಕ್ಷ ಇವಾಗ ಇನ್ಕ್ರೀಸ್ ಮಾಡಿದ್ದಾರೆ. ಅದು ನಮ್ಮ ಶೋಭಾ ಕರಂದ್ಲಾಜೆ ಮೇಡಮ್ ಕೆಳಗಡೆ ಬರುತ್ತೆ. ಅದನ್ನು ಮಾತಾಡಿದ್ದೀವಿ. ಬರೋ ವಾರ ಅವರು ಬರಕ್ಕೆ ಹೇಳಿದ್ದಾರೆ ನಮ್ಗೆ ಆಫೀಸ್ಗೆ. ಅದರಲ್ಲಿ ಏನೇನು ಪ್ರಾಜೆಕ್ಟ್ಸ್ ಇರುತ್ತೆ, ಯಾರು MSME ಕೆಳಗಡೆ ಬರ್ತಾರೆ, ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅದೆಲ್ಲ ಇಟ್ಕೊಂಡು
ಈ ವಿಚಾರಗಳೆಲ್ಲ ಎತ್ಕೊಂಡು ಬಂದು ನಾವು ನಾಯಕರು ನಮ್ಮ ಕೃಷ್ಣಾರೆಡ್ಡಿ ಅಣ್ಣವರಾಗಲಿ ಇಲ್ಲಾಂದ್ರೆ ವೆಂಕಟೇಶ್ವರ ರೆಡ್ಡಿ ಅಣ್ಣವರಾಗಲಿ ನಮ್ಮ ಶಾಸಕರು ಮುಂದೆ ಕೂತ್ಕೊಂಡಾಗ ಅವ್ರಿಗೆ ಗೊತ್ತಾಗುತ್ತೆ, ಅವ್ರನ್ನ ಯಾರ್ಯಾರು ಐಡೆಂಟಿಫೈ ಮಾಡಕ್ ಇದು ಈಸಿ ಆಗುತ್ತೆ ಅಂತ ಒಂದು ವಿಚಾರ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ.